ನಾನು ಇವತ್ತು ನಿಮ್ಮನ್ನ 2000 ವರ್ಷ ಹಳೆಯದಾದಂತ ಶಿಲಾ ಸಮಾಧಿಗಳನ್ನು ತೋರ್ಸಕ್ ಕರ್ಕೊಂಡ್ ಇದನ್ನ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬುಡ್ಡರ ಮನೆ ಅಥವಾ ಪಾಂಡವರ ಮನೆ ಅಂತ ಕರೀತಾರೆ. ಅದಕ್ಕಾಗಿ ವೆಲ್ಕಮ್ ಟು ಬುಡ್ಡರ ಮನೆ. ಬುಡ್ಡರ ಮನೆ ಅಥವಾ ಪಾಂಡವರ ಮನೆ ಅಂತ ಯಾಕೆ ಕರೀತಾರೆ ಅಂತ ಸ್ಥಳೀಯರನ್ನು ವಿಚಾರಿಸಿದಾಗ ಅವ್ರು ಹೇಳೋದು 2 ಕತೆ ಹೇಳ್ತಾರೆ. ಅದಾಗ ಒಂದನೇದು, ಇಲ್ಲಿ ಪಾಂಡವರು ವನವಾಸಕ್ಕೆ ಬಂದಾಗ ಈ ಮನೆಗಳನ್ನು ನಿರ್ಮಿಸಿ ಇಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಒಂದು. ಎರಡನೇದಾಗಿ ಇಲ್ಲಿ ಅಂದರೆ ನಮ್ಗೆ ಇವಾಗೇನು ಮಾನವರು ಇದೀವಲ್ಲ, ನಮ್ಗಿಂತ ಇನ್ನೂ ಕಿರಿದಾದ ಮನುಷ್ಯರು ಇಲ್ಲಿ ಅವ್ರ ಮನೆ ಕಟ್ಟಿ ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದು ಎರಡನೇ ಕತೆ. ಇದು ಎರಡರಲ್ಲಿ 2 ಸುಳ್ಳು. ಯಾಕಂದ್ರೆ ಇದು ಮನೆಗಳು ಯಾವುದೇ ರೀತಿ ಮನೆಗಳೆಲ್ಲ. ಇದು ಅಧ್ಯಯನ ಪ್ರಕಾರ ಇದು ಶಿಲಾ ಸಮಾಧಿಗಳು. ಬುಡ್ಡರ ಮನೆ ಅಂತ ಕರೆಯ ಕಾರಣನೇ ಈ ಶಿಲಾ ಸಮಾಧಿಗಳ ಗಾತ್ರ. ಈ ಶಿಲಾ ಸಮಾಧಿಗಳ ಗಾತ್ರ ಎಷ್ಟೈತೆ ಅಂತ ನೀವು ನೋಡ್ರಿ ಅಂದ್ರೆ ಎಷ್ಟಿದೆ ಈ ಶಿಲಾ ಸಮಾಧಿಗಳ ಗಾತ್ರ ಅಂದ್ರ ಸುಮಾರು ಇಲ್ಲಿ ಒಬ್ಬ ವ್ಯಕ್ತಿ ಮಲಗ್ಬೋದು. ಅಂದ್ರೆ ನಾನು ಹಿಂಗ್ ಮಲ್ಕೊಂಡೆ ಅಂದ್ರೆ ಆರಾಮ್ಸೆ ಮಲಗ್ಬೋದು. ಈ ಒಬ್ಬ 3 ಜನ ಬೇಕಾದ್ರೂ ಮಲಗ್ಬೋದು. ಇದೇ ತರ ಇಲ್ಲಿ ಇದು ಒಂದೇ ಅಂತಲ್ಲ, ಇದೇ ತರ ಇನ್ನೊಂದು ಶಿಲಾ ಸಮಾಧಿ ಐತಿ, ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ 2 ಅಥವಾ 3 ಶಿಲಾ ಸಮಾಧಿಗಳು ಇದೇ ತರ ಇಲ್ಲ. ಇಲ್ಲಿ ಎಷ್ಟು ಶಿಲಾ ಸಮಾಧಿಗಳು ಇವೆ ಅಂದ್ರೆ ಎಲ್ಲಾನು ಅಷ್ಟೇ ಇದೇ ಗಾತ್ರದಲ್ಲಿವೆ. ನೀವು ನೋಡಕತ್ತಿರಲ್ಲ ಈ ಕಲ್ಲು ಎಷ್ಟೊಂದು ದೊಡ್ಡದಾಗೈತೆ ಅಂತ. ಇದು ಒಂಥರ ಮನೆ ಇದ್ದಂಗೆ ಐತಿ. ಇಲ್ಲಿ ಬೇಕಾದ್ರೆ ಎಷ್ಟು ಜನ ಅಂದ್ರೆ ಒಂದು 4 ಜನ ಬೇಕಾದ್ರೆ ಮಲಗ್ಬೋದು ಇಲ್ಲಿ. ಇದೇ ಉದ್ದೇಶದಿಂದ ಇದನ್ನ ಬುಡ್ಡರ ಮನೆ ಅಂತ ಕರೀತಾರ. ಯಾಕಂದ್ರೆ ಬುಡ್ಡರ್ ಅಂದ್ರೆ ಒಂದು ಇಷ್ಟಿಷ್ಟು ಇರ್ಬೋದು. ಅಂದ್ರೆ ಇದೊಂದು ಕಾಲ್ಪನಿಕ ಕತೆ. ಬುಡ್ಡರು ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದು ನಮ್ಮ ಏನು ಹಿರಿಯರು ಹೇಳ್ತಾರಲ್ಲ, ಕತೆ ಯಾವ್ದಾದ್ರು ಒಂದು ಏನು ಸ್ಟೋರಿನ ಕ್ರಿಯೇಟ್ ಮಾಡಿ ಹೇಳ್ತಾರಲ್ಲ, ಅದೇ ತರ ಇದು ಕೂಡ. ನೀವು ನೋಡತ್ತೀರಿ ಎಷ್ಟು ದೊಡ್ಡದೈತಿ ನೋಡ್ರಿ ಇಲ್ಲಿ. ಅವಾಗ್ಲೇ ನೋಡಿದ್ವಲ್ಲ ಸಮಾಧಿ ಅಥವಾ ಮನೆನ, ಆ ಮನೆಗಿಂತ ಈ ಮನೆ ತುಂಬಾ ದೊಡ್ಡದಾಗಿದೆ. ಬಳಕಂಡಿ ಬಿಟ್ಟಾರ, ಬಳಕಂಡಿ, ಬೆಳಕು ಗಾಳಿ ಬರ್ಲಿ ಅಂತ. ಸಾರಿ, ಇದು ಬಳಕಂಡಿ ಅಲ್ಲ, ಕಿಡಿಗೇಡಿಗಳಿಂದ ಏನು ಈ ಮೇಲ್ಗಡೆ ಚಾವಣಿ ಅಂತ ಮೇಲ್ಗಡೆ ಹಾಕಿರ್ತಕ್ಕಂಥ ಕಲ್ಲಿದೆ ಅಲ್ಲ, ಈ ಶಿಲೆ ಹಾಳಾಗೈತಿ. ಇದು ಬೆರ್ಕ್ ಬಿಟ್ಟೈತಿ ಹಿಂಗ ಪೂರ್ತಿ. ಎರಡು ತುಂಡಾಗೈತಿ. 2 ತುಂಡಾದ ಚಪ್ಪಡಿಯನ್ನು ತಿರ್ಗಾ ಮೇಲ್ಗಡೆ ಜೋಡ್ಸ್ಯಾರ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬಿರುಕ್ ಬಿಟ್ಟೈತಿ. ಬಿರುಕ್ ಬಿಟ್ಟು ಖಾಲಿ ಆಗೈತಿದೆ. ಇಷ್ಟೊಂದು ದೊಡ್ಡದಾದ ಸಮಾಧಿನ ಹೆಂಗ್ ಕಟ್ಟ್ಯಾರ ಅನ್ನೋದೇ ಒಂದು ಪ್ರಶ್ನೆ ಆಗಿ ಉಳ್ಕೊಂಡೈತಿ. ಈ ಶಿಲಾ ಸಮಾಧಿಗಳನ್ನ ನಾವು ಇವಾಗ ಹೆಂಗ್ ಕಾಪಾಡ್ಕೊಂತ ಇದೀವಿ ಅಂದ್ರೆ, ಇದು ಬರೀ ಶಿಲಾ ಸಮಾಧಿಗಳಲ್ಲ, ಮಾನವನ ಇತಿಹಾಸ ಅಧ್ಯಯನ ಮಾಡಬೇಕಾದ್ರೆ ಸಮಾಧಿಗಳ ಪಾತ್ರ ಅತಿ ಮುಖ್ಯವಾದದ್ದು. ಯಾಕಂದ್ರೆ ಈ ಸಮಾಧಿಗಳಲ್ಲಿ ನಮ್ಗೆ ಈ ಸಮಾಧಿ, ಉದಾಹರಣೆಗೆ ಈ ಶಿಲಾ ಸಮಾಧಿಗಳು ರಚನೆ ಆಗಿ 2000ರಿಂದ 2500 ವರ್ಷಗಳಾಗಿವೆ. ಈ ಸಮಾಧಿಗಳನ್ನು ಉತ್ಖನನ ಮಾಡಿದಾಗ ಈ ಸಮಾಧಿಗಳಲ್ಲಿ ಸಿಗ್ತಕ್ಕಂಥ ಮಾನವ ಏನು ಬಳಸ್ತಾ ಇದ್ನಲ್ಲ, ಆ ಬಳಸಿದಂಥ ಏನು ವಸ್ತುಗಳು ಅಥವಾ ಮಣಿಗಳಾಗಿರ್ಬೋದು, ಕೈ ಕಟ್ಕೋದಾಗಿರ್ಬೋದು, ಅಥವಾ ಆ ಮಾನವ ಬಳಸ್ತಿದ್ದಂಥ ಅವನ ಪ್ರಿಯವಾದ ವಸ್ತುಗಳು, ಅಂದ್ರೆ ಇವಾಗ ಕತ್ತಿ ಆಗಿರ್ಬೋದು. ಅಂದ್ರೆ ಕೆಲವೊಂದು ಟೈಮಲ್ಲಿ ಶಿಲಾ ಸಮಾಧಿಗಳಲ್ಲಿ ಅವನ ಪ್ರೀತಿಯ ಪ್ರಾಣಿಗಳಾದ ನಾಯಿ, ಬೆಕ್ಕು ಸಹ ಅದ್ರಲ್ಲಿ ಯಾಕೆ ಮುಚ್ಚುತ್ತಾರ. ಅದಕ್ಕೆ ಉದಾಹರಣೆ ಅಂದ್ರೆ ನಾವಿವಾಗ ಈಜಿಪ್ಟ್ನಾಗ ಯಾವುದೇ ಅಥವಾ ಮಮ್ಮಿ ಸಿಗ್ಲಿ, ಮಮ್ಮಿ ಸಿಕ್ಕಾಗ ಅಲ್ಲಿ ಒಂದು ಬೆಕ್ಕು ಅವರ ಪ್ರೀತಿ ಪಾತ್ರವಾದ ಪ್ರಾಣಿಗಳ ಅಸ್ಥಿ ಪಂಜರ ಕೂಡ ಕಾಣ್ತೀವಿ. ಯಾಕಂದ್ರೆ ಅವ್ರ ಪ್ರೀತಿ ಪಾತ್ರವಾದ ಆ ಪ್ರಾಣಿಗಳು ಸಹ ಅವ್ರ ಜೊತೆಗೆ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಹಾಕ್ತಾರ. ಇವಾಗ ನಾವು ಇಲ್ಲಿ ನೋಡ್ತಿದ್ದೇವಲ್ಲ ಶಿಲಾ ಸಮಾಧಿ, ಈ ಸಮಾಧಿನ 2 ತರ ರೀತಿಯಲ್ಲಿ ಕಟ್ತಾರ. ಒಂದು ಸುತ್ತ 4 ದಿಕ್ಕಿನಲ್ಲಿ ಚಪ್ಪಡಿಗಳನ್ನ ಹಾಕ್ಬಿಟ್ಟು ಅದರ ಮೇಲೆ ಮತ್ತೊಂದು ಚಪ್ಪಡಿನ ಹಾಕಿ ಕಟ್ತಾರ. ಇನ್ನೊಂದ್ ತರ ಆಯ್ತಂದ್ರೆ 3 ಕಡೆ, ಅಂದ್ರೆ ಇಲ್ಲಿ ನಾವು ನೋಡ್ತಿದ್ವಲ್ಲ, ಇಲ್ಲಿ ಈ ಸಮಾಧಿಯನ್ನು ನೋಡಿ. ಈ ಸಮಾಧಿ 3 ಕಡೆ ಅಂದ್ರೆ 1, 2 ಮತ್ತೆ 3 ಕಡೆ 3 ದಿಕ್ಕಿನಲ್ಲಿ ಚಪ್ಪಡಿಗಳನ್ನ ಹಾಕಿ, ಒಂದ್ ಕಡೆ ಏನಪ್ಪಾ ಅಂದ್ರೆ ಚಪ್ಪಡಿನ ಹಾಕಿಲ್ಲ. ಉದಾಹರಣೆ ಇದು ಪೂರ್ವ, ಪಶ್ಚಿಮ, ಅದು ದಕ್ಷಿಣ, ಆದ ಉತ್ತರ ಕಡೆ ಚಪ್ಪಡಿ ಹಾಕಿಲ್ಲ. ಇಲ್ಲಿ ಮೇಲ್ಗಡೆ ಚಪ್ಪಡಿ ಹಾಕಿ ಈ ಸಮಾಧಿನ ಏನಪ್ಪಾ ಅಂದ್ರೆ ಅವ್ರು ನಿರ್ಮಿಸ್ಯಾರ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಕಾಲ್ಪನಿಕ ಕಥೆ ಅಥವಾ ಇನ್ನು ಕೆಲವೊಂದಿಷ್ಟು ಕಥೆಗಳು ಈ ಸಮಾಧಿಗಳ ಸುತ್ತ ಉಟ್ಕೊಂಡವ. ಆ ಕಥೆಗಳು ಎಷ್ಟು ನಿಜ ಅಂತಾನು ಗೊತ್ತಿಲ್ಲ, ಆದ್ರೆ ಅವು ಎಲ್ಲ ಕಾಲ್ಪನಿಕ ಕಥೆ ಅನ್ನೋದು ಮಾತ್ರ ಸತ್ಯ.
ಈ ಶಿಲಾ ಸಮಾಧಿಗಳನ್ನು ಯಾಕೆ ಹಾಳಾಗಿವೆ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ನಿಧಿಗಳ್ಳರಿಂದ ಈ ಶಿಲಾ ಸಮಾಧಿಗಳೆಲ್ಲ ಹಾಳಾಗಿವೆ ಅಂತಾರ. ಅಷ್ಟಕ್ಕೂ ಇಲ್ಲಿ ನಿಧಿ ಸಿಗುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಐತಿ. ಪುರಾತತ್ವ ಶಾಸ್ತ್ರಜ್ಞರು ಕೂಡ ಕೆಲವೊಂದಷ್ಟು ಪ್ರದೇಶದಲ್ಲಿ ಇದೇ ಸಮಾಧಿಗಳಲ್ಲಿ ಉತ್ಖನನ ಮಾಡಿದಾಗ ಅವರು ಯಾವ ವ್ಯಕ್ತಿ ಸತ್ತಿರ್ತಾನೆ ಆ ವ್ಯಕ್ತಿ ಬಳಸಿದಂತ ವಸ್ತುಗಳು ಮತ್ತು ಅವನ ಅಸ್ಥಿ ಪಂಜರ ಮಾತ್ರ ಕೆಲವೊಂದು ಟೈಮಲ್ಲಿ ಸಿಗುತ್ತೆ. ಅಷ್ಟಕ್ಕೂ ನಿಧಿ ಸಿಗುತ್ತಾ ಅನ್ನೋದೇ ಇಲ್ಲೊಂದು ಡೌಟು. ನಿಧಿ ಸಿಗುತ್ತೆ ಎಂಬ ಆಸೆಯಿಂದ ಈ ಸಮಾಧಿಗಳನ್ನ ಎಲ್ಲ ಹಾಳು ಕೆಡವರ, ಸಮಾಧಿ ಹಾಳು ಕೆಡವರನಕ್ಕೆ ನೋಡ್ರಿ ಇಲ್ಲಿ ಎಷ್ಟು ಚಪ್ಪಡಿ ಕಲ್ಲುಗಳೆಲ್ಲ ಬಿದ್ದಾವ. ನಾನ್ ನಿಂತಿರೋದು ಸಹ ಚಪ್ಪಡಿ ಕಲ್ಲು, ಅದೇ ಸಮಾಧಿನ ಹಾಳು ಕೆಡವಿಬಿಟ್ಟಾರೆ. ನಿಧಿ ಸಿಕ್ಕರೆ ಎಷ್ಟು ಸಿಗುತ್ತೋ ಬಿಡ್ತೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು ಅಜ್ಜಿ ಕತೆ ಅಂತೂ ಕೆಲವೊಂದಿಷ್ಟು ಜನ ಹೇಳ್ತಾರ. ಅಜ್ಜಿ ಕತೆ ಇಲ್ಲಿ ನಿಧಿ ಹೆಂಗ್ ಬಂತು ಅನ್ನೋದೇ ಒಂದು ಅಜ್ಜಿ ಕತೆ. ಅಂದ್ರೆ ಒಂದು ಊರಲ್ಲಿ ಒಂದು ಅಜ್ಜಿ ಇರ್ತಾ, ಆ ಅಜ್ಜಿ ಏನಪ್ಪಾ ಅಂದ್ರೆ ತನ್ನ ಮಕ್ಕಳು ಕೂಡಿಟ್ಟಂತ ಹಣ ಏನಿರುತ್ತಲ್ಲ ಆ ಹಣನ ತನ್ನದಾಗಿಸ್ಕೊಳ್ಬೇಕಂತ ಒಂದು ಆಸೆ ಇರ್ತ. ಮನೆಯಲ್ಲಿ ಸೊಸೆ ಮತ್ತು ಮೊಮ್ಮಕ್ಕಳು ಇರ್ತಾರ, ಮಗನೂ ಸಹ ಇರ್ತಾನ. ಆ ದುಡ್ಡನ್ನ ಅವರು ತಗೋತಾರೆ, ಅದನ್ನ ಅವ್ರ ಉಪಯೋಗಕ್ಕೆ ಬಳಸ್ಕೊಂತಾರೆ ಅಂತ ಈ ಅಜ್ಜಿ ಥಿಂಕ್ ಮಾಡ್ತಾ ಆ ಕೂಡಿಟ್ಟ ಹಣನೆಲ್ಲ ಏನ್ ಮಾಡ್ಬೇಕು, ಇದನ್ನ ನನ್ ಬೇಕಾದಾಗ ಅದು ನನಗೆ ಸಿಗ್ಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಆ ಊರಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ದೂರದಲ್ಲಿ ಇದೇ ರೀತಿ ಇರ್ತಕ್ಕಂಥ ಸಮಾಧಿಗಳು ಇರ್ತಾವ. ಆ ಅಜ್ಜಿ ಏನ್ ಮಾಡ್ತಂದ್ರ ಒಂದಿನ ಹೋಗುತ್ತಾ ಸಮಾಧಿ ಕೆಳಗ ಏನ್ ಮಾಡ್ತಂದ್ರ ಆ ಅಜ್ಜಿ ಕೂಡಿಟ್ಟ ಹಣನ ಅಲ್ಲಿ ಮುಚ್ಚಾಕತ್ತೆ. ಅಜ್ಜಿ ಮುಚ್ಚಾಕಿದಾಗ ಅದಾದ್ಮೇಲೆ ತಾನು ಅಜ್ಜಿ ಹೊರಟೋಗ್ಬಿಡ್ತಾಳ ಮನೆಗೆ ಹೋಗಿ 1 ವರ್ಷ ಅಥವಾ 2 ವರ್ಷ ಆದ್ಮೇಲೆ ಅಜ್ಜಿ ಸತ್ ಬಿಡ್ತಾಳ. ಅಜ್ಜಿ ಸತ್ ಮೇಲೆ ಅಲ್ಲಿ ಅಜ್ಜಿ ಏನು ಮುಚ್ಚಿರ್ತಾಳಲ್ಲ ಆ ದುಡ್ಡು ಅಥವಾ ಬಂಗಾರ ಇರ್ಬೋದು, ಏನೇ ಇರ್ಬೋದು, ಅದು ಯಾರಿಗೂ ಗೊತ್ತೇ ಇರಲ್ಲ. ಅಚಾನಕ್ ಆಗಿ ಒಂದ್ಸರ್ತಿ ಏನ್ ಮಾಡ್ತಾರಂದ್ರೆ ಹಿಂಗೆ ಯಾರೋ ಕೆಲವೊಂದಿಷ್ಟು ಜನ ಈ ಕುತೂಹಲದಿಂದ ಇದರಲ್ಲಿ ಏನಾದ್ರು ಇರ್ಬೋದಾ ಅಥವಾ ಇದು ಯಾಕೈತಿ ಏನು ಅಂತ ಪ್ರಶ್ನೆ ಅವ್ರ ತಲೆಯಾಗ ಬಂದಿರ್ಬೋದು. ಅದನ್ನ ತೋಡಿ ನೋಡಮ್ಮ ಇದಾಗ ಏನಾದ್ರು ಐತಾ ಅನ್ನೋದ್ರಿಂದ ಆ ಒಂದು ಸಮಾಧಿ ಆ ಅಜ್ಜಿ ಇಟ್ಟಿರ್ತಾರಲ್ಲ ಅದೇ ಸಮಾಧಿನ ಅಚಾನಕ್ ಆಗಿ ತೋಡ್ಬಿಡ್ತಾರೆ. ಆ ತೋಡ್ದಾಗ ಏನಾಗುತ್ತಾರೆ, ಅಜ್ಜಿ ಕೂಡಿಟ್ಟ ಬಂಗಾರ, ಬೆಳ್ಳಿ ಅಥವಾ ಇನ್ನಿತರ ನಗ ನಾಣ್ಯಗಳು ಸಿಕ್ಬಿಡ್ತಾವ. ಅವಾಗ ಅವ್ರು ಏನ್ ಮಾಡ್ತಾರಂದ್ರೆ ಏನು ತಮ್ಮ ಊರಿಗೆ ಹೋಗ್ಬಿಟ್ಟು ಹೇಳ್ತಾರ, ಈ ತರ ನಮ್ ಬುಡ್ಡರ ಮನೆಯಲ್ಲಿ ನಮ್ಗೆ ಏನಂದ್ರೆ ಚಿನ್ನ ಸಿಕ್ಕಿದೆ, ಆ ಬುಡ್ಡರ ಮನೆ ಇದಾವಲ್ಲ ಆ ಬುಡ್ಡರ ಮನೆ ಕೆಳಗೆ ಚಿನ್ನ ಇದೆ, ಚಿನ್ನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಗೆ, ಒಂದೂರಿಂದ ಒಂದೂರಿಗೆ ಆ ಮಾತೇನಂದ್ರೆ ಒಬ್ಬರಿಂದ ಒಬ್ರಿಗೆ ಹೋಗ್ಬಿಟ್ಟು ಈ ಬುಡ್ಡರ ಮನೆಯಲ್ಲಿ ಚಿನ್ನ ಸಿಗುತ್ತೆ ಅನ್ನೋದೊಂದು ಏನಪ್ಪಾ ಅಂದ್ರೆ ಕತೆ ಆಗಿ ಉಳ್ಕೊಂಡ್ಬಿಡುತ್ತ. ಇವಾಗ ನಾವು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಿರೋದಲ್ಲ, ಇದು ಎಷ್ಟೊಂದು ಹಾಳಾಗಿದೆ. ಅದಕ್ಕೆ ಕಾರಣನೇ ನಿಧಿಗಳ್ಳರ ಅಂತ ಹೇಳಿದೆ. ಅದಕ್ಕೆ ನಾವು ಇತಿಹಾಸ ಪ್ರಜ್ಞೆ ಇಲ್ದಿರೋ ನಾವೆಲ್ಲ ಈ ಶಿಲಾ ಸಮಾಧಿಗಳಂದ್ರೆ 2000 ವರ್ಷ ಹಳೇದಾದ ಇತಿಹಾಸದ ಕುರುಗಳನ್ನ ಹೆಂಗ್ ನೋಡಾಕತ್ತೀವಿ ಅಂದ್ರ ಇಲ್ಲಿ ನೀವು ನೋಡ್ತಿರ್ಬೋದು. ಏನೇ ಅವ್ರಿಗೆ ಯಾರ ಪ್ರೇಮಿಗಳ ಹೆಸರು, ಪ್ರೇಮಿಗಳ ಅಡ್ಡ ಆಗೈತಿ ಇದು. ಶಿಲಾ ಸಮಾಧಿಗಳ ಅಂತ ಅನ್ನಲ್ಲ, ಪ್ರೇಮಿಗಳ ಅಡ್ಡನೇ ಆಗ್ಬಿಟ್ಟೈತಿ. ಇವಾಗ ಈ ಶಿಲಾ ಸಮಾಧಿಗಳನ್ನ ನಿರ್ಮಿಸೋಕೆ ಈ ಶಿಲೆ ಅಥವಾ ಚಪ್ಪಡಿಗಳನ್ನ ಎಲ್ಲಿಂದ ತಂದ್ರು ಅನ್ನೋದೊಂದು ಪ್ರಶ್ನೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಕೃಷ್ಣಾ ನದಿಯ ಎಡದಂಡೆ ಕಾಲುವೆ ಐತಿ. ಈ ಕಾಲುವೆ ಆ ಕಡೆ ಒಂದು ಬೆಟ್ಟ ಐತಿ, ನಾನು ನಿಮ್ನ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಅಲ್ಲಿಂದ ಏನಂದ್ರೆ ಚಪ್ಪಡಿಗಳನ್ನು ಆಯ್ದು ತಂದು ಇಲ್ಲಿ ಸಮಾಧಿಗಳನ್ನು ಮಾಡ್ಯಾರ. ನಾವಿಲ್ಲಿ ಏನ್ ನೋಡ್ತಿದೀವಲ್ಲ, ಈ ಬೋರ್ಡ್ ಅನ್ನ ಸ್ವತಃ ಗೌರ್ಮೆಂಟ್ ನವರೇ ಹಾಕ್ಯಾರ. ಇದರಲ್ಲಿ ಬರೆದ ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಅವಶೇಷಗಳ ಅಧಿನಿಯಮ ಅಂತ ಹಾಕಿ ಇದು ಮಾಡ್ಯಾರ. ಈ ಸ್ಥಳದಲ್ಲಿ ಯಾರಾದ್ರೂ ಈ ಶಿಲಾ ಸಮಾಧಿಗಳನ್ನು ಹಾಳುಗೆಡವಿದ್ರೆ ಅಥವಾ ಹಾನಿ ಮಾಡಿದರೆ ಅವರಿಗೆ 1 ಲಕ್ಷದವರೆಗೆ ದಂಡ ಹಾಗೂ 2 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ಕೊಡ್ತಾರ ಅಂತ ಅನ್ಕೇಶಿ ಇಲ್ಲಿ ಬೋರ್ಡ್ ಹಾಕ್ಯಾರ. ಬರೀ ಈ ಬೋರ್ಡ್ಗೆ ಅಷ್ಟೇ ಸೀಮಿತವಾಗೈತಿ. ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದೈತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಶಿಲಾ ಸಮಾಧಿಗಳನ್ನು ನೋಡಿದಾಗ ನಾವು ಇಲ್ಲಿ ತಿರ್ಗಾಡ್ಬೇಕಾರ ಅನಿಸ್ತು. ಇಲ್ಲೆಲ್ಲ ಎಷ್ಟು ಹೊಲಸು ಮಾಡಿಬಿಟ್ಟಾರೆ. ಇಲ್ಲಿ ನೋಡ್ಬೇಕ ಒಂದು ಶಿಲಾ ಸಮಾಧಿಯಲ್ಲಿ ಕೆಲವೊಂದಿಷ್ಟು ಜನ ಏನಪ್ಪಾ ಅಂದ್ರೆ 3 ಗುಂಡುಗಳನ್ನ ಇಟ್ಟು ಅದರಲ್ಲಿ ಏನಪ್ಪಾ ಅಂದ್ರೆ ಬೇಯಿಸ್ಕೊಂಡು ತಿಂದಾರ. ನಾನ್ ನಿಮ್ಗೆ ಅವಾಗ್ಲೇ ಹೇಳಿದೆ, ಶಿಲಾ ಸಮಾಧಿಗಳನ್ನು ಏನಪ್ಪಾ ಅಂದ್ರೆ ರಚನೆ ಮಾಡಕ್ಕೆ ಚಪ್ಪಡಿಗಳನ್ನ ಬೆಟ್ಟದಿಂದ ತರ್ತಾರಂತ. ಈ ನಾವು ನೋಡ್ತಿದೀವಲ್ಲ ಇದೇ ಚಪ್ಪಡಿಗಳು. ಈ ಚಪ್ಪಡಿಯನ್ನು ನಿರ್ಮಿಸಿಕೊಂಡು ಶಿಲಾ ಸಮಾಧಿಗಳನ್ನ ರಚನೆ ಮಾಡ್ಯಾರ. ಇಲ್ಲಿಂದ ಸುಮಾರು ಒಂದು 300 ಮೀಟರ್ ಅಷ್ಟೇ ಆ ಶಿಲಾ ಸಮಾಧಿಗಳಿದಾವಲ್ಲ, ನೀವು ಅಲ್ಲಿಂದ ನೋಡ್ತಿರ್ಬೋದು. ಅದು ಸುತ್ತ ಬೆಟ್ಟ ಐತಿ. ಈ ಬೆಟ್ಟ ಏನಪ್ಪಾ ಅಂದ್ರೆ ಈ ಬೆಟ್ಟದಿಂದ ಕೆಳಭಾಗದಲ್ಲಿ ಕೆಲವೊಂದಿಷ್ಟು ಶಿಲಾ ಸಮಾಧಿಗಳ ರಚನೆ ಆಗಿದ್ದು. ಆದ್ರೆ ಪ್ರಸ್ತುತ ಇವಾಗ ಏನಪ್ಪಾ ಅಂದ್ರೆ ಅದನ್ನ ಕೃಷಿ ಭೂಮಿಯಾಗಿ ಬದಲಾಯಿಸಿದ್ದಾರೆ. ಶಿಲಾ ಸಮಾಧಿಗಳನ್ನ ಏನಪ್ಪಾ ಅಂದ್ರೆ ಕಿತ್ತಿಕೇಶಿ ಒಗೆದು ಬಿಟ್ಟಾರೆ.
ನೋಡ್ರಿ ಎಷ್ಟೊಂದು ದೊಡ್ಡದಾದಂತ ಚಪ್ಪಡಿ ಕಲ್ಲದವ. ಇದು ಸುಮಾರು ಒಂದು 15 ಜನ 20 ಜನ ಅದು ಇದ್ದಾರಲ್ಲ, ಅಷ್ಟೊಂದು ವಜ್ಜದವ. ಇಂಥ ಚಪ್ಪಡಿಗಳನ್ನ ಎತ್ಕೊಂಡು ಹೋಗಿ ಅಲ್ಲಿ ಸುಮಾರು ಒಂದು 700 ಶಿಲಾ ಸಮಾಧಿಗಳನ್ನು ನಿರ್ಮಿಸ್ಯಾರಂದ್ರ ಅವ್ರು ಎಷ್ಟೊಂದು ಬಲಿಷ್ಠವಾಗಿದ್ರು ಅಥವಾ ಅವ್ರ ಹತ್ರ ಯಾವ ತರ ಟೆಕ್ನಾಲಜಿ ಇತ್ತು ಅನ್ನೋದು, ಅಂದ್ರೆ ಶಿಲೆಗಳನ್ನ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಕ್ಕೆ ಯಾವ ರೀತಿ ಟೆಕ್ನಾಲಜಿ ಇತ್ತು ಅನ್ನೋದು ಇನ್ನೂ ಒಂದು ಪ್ರಶ್ನೆಯಾಗೆ ಉಳ್ಕೊಂಡೈತೆ.